बोलो भारत माता की, ಭಾರತದ ಸಂವಿಧಾನಕ್ಕೆ, ಭಾರತ ಸಂವಿಧಾನಕ್ಕೆ ಜೈ ಭೀಮ್. ಜೈ ಜೈ ಭೀಮ್ ಅನ್ಬೇಕು. ಜೈ ಭೀಮ್, ಜೈ ಭೀಮ್. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇಂದಿನ 76ನೇ ಸಂವಿಧಾನ ಸಮರ್ಪಣೆಯ ದಿನಾಚರಣೆ ಅಂಗವಾಗಿ ತಮ್ಮೆಲ್ಲರಿಗೂ ಕೂಡ ಹಾರ್ದಿಕ ಶುಭಾಶಯ ಹೇಳುತ್ತಾ, ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಇವತ್ತಿನ ಮುಖ್ಯ ಅತಿಥಿಗಳು ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರೇ, ಹಾಗೂ ಹುಮ್ನಾಬಾದ್ ತಾಲೂಕಾ ಆಡಳಿತಾಧಿಕಾರಿಗಳು ತಹಸೀಲ್ದಾರಾದಂಥ ಶ್ರೀಮತಿ ಅಂಜುಮ್ ತಪ್ಸು ಮೇಡಮ್ ಅವರೇ, ತಾಲೂಕಾ ಪಂಚಾಯತಿನ ಕಾರ್ಯನಿರ್ವಾಹಕ ಅಧಿಕಾರಿಗಳು ಆದಂಥ ಶ್ರೀಮತಿ ದೀಪಿಕಾ ನಾಯ್ಕರ್ ಅವರೇ, ಈಗಾಗಲೇ ಬಹಳ ಒಳ್ಳೆಯ ರೀತಿಯಿಂದ ಮಾತಾಡಿದಂಥ ಹಾಗೂ ಇವತ್ತಿನ ಈ ಒಂದು ಕಾರ್ಯಕ್ರಮದ ಉಪನ್ಯಾಸಕರಾದಂಥ ಡಾಕ್ಟರ್ ಅಶೋಕ್ ದೊಡ್ಡಮನಿ ಅವರೇ, ಮತ್ತು ಈ ಒಂದು ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ನಿಯೋಜನೆ ಮಾಡಿದಂಥ ಆತ್ಮೀಯರಾದಂಥ ಶ್ರೀ ನಿಂಗರಾಜ್ ಅರಸ್ ಅವರೇ, ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಅನಿಲ್ ಪಸರ್ಗಿ ಅವರೇ, ರವಿ ಹೊಸಳ್ಳಿ ಅವರೇ, ಗೌತಮ್ ಅವರೇ, ಮಾಳ್ಗೆ ಅವರೇ, ನಮ್ಮ ದಂಡೇಶ್ ಸರ್ ಅವರೇ, ಮತ್ತು ಅನಿಲ್ ದೊಡ್ಡಿ ಅವರೇ, ಘಾಂಗ್ರೆ ಅವರೇ, ಸಿದ್ದಪರಸೂರ್ ಅವರೇ, ನಮ್ಮ ನಾಗಭೂಷಣ್ ಸಂಗಮ್ ಅವರೇ, ಗಜೇಂದ್ರ ಕಲ್ಕಟ ಅವರೇ, ಹರ್ಷ ಪಟೇಲ್ ಅವರೇ, ರಾಹುಲ್ ಅವರೇ, ಎಲ್ಲ ಸಮಾಜದ ಮುಖಂಡರುಗಳೇ, ಯಾಕೆ ಈಗಾಗಲೇ ಬಹಳ ಸಮಯ ಆಗಿದೆ, ಮಕ್ಕಳು ಈಗಾಗಲೇ ಈ ಒಂದು ಪ್ರೊಸೆಷನಲ್ಲಿ ಕೂಡ ಬಿಸಿಲಿನಲ್ಲಿ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅದಕ್ಕಾಗಿ ಎಲ್ಲ ಮಕ್ಕಳಿಗೆ ವಿನಂತಿ ಮಾಡ್ತೀನಿ, ಸುಮ್ಮನೆ ಕುಂತ್ರಿ ಅಂದ್ರೆ 5 ನಿಮಿಷದಾಗೆ ಭಾಷಣ ಮುಗಿಸೋಣ. ನೀವು ಗಡಬಡ ಮಾಡಿದ್ರಂದ್ರೆ ಅರ್ಧ ತಾಸು ಮಾತಾಡ್ತೀನಿ. ಹೆಂಗೆ ಮಾಡೋದು? 5 ನಿಮಿಷ ಬೇಕಾ ಅರ್ಧ ತಾಸು? ಅದಕ್ಕಾಗಿ ಶಾಂತವಾಗಿ ಕುಂಡಿರ್ಬೇಕು. ಇವತ್ತಿನ ಸಂವಿಧಾನ ಸಮರ್ಪಣೆ ದಿನದಂದು ಹುಮ್ನಾಬಾದ್ನಲ್ಲಿ ಕೂಡ ಬಹಳ ಅಚ್ಚುಕಟ್ಟಾಗಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಮತ್ತು ತಾಲೂಕು ಆಡಳಿತದಿಂದ ಪ್ರೊಸೆಷನ್ ಇರ್ಬೋದು, ಈ ಒಂದು ಕಾರ್ಯಕ್ರಮ ಬಹಳ ಒಳ್ಳೆಯ ರೀತಿಯಿಂದ ಮಾಡಿದ್ದಕ್ಕಾಗಿ ನಮ್ಮ ಲಿಂಗರಾಜ್ ಅವರಿಗೆ ಮತ್ತು ನಮ್ಮ ತಹಸೀಲ್ದಾರ್ ಮೇಡಮ್ ಅವರಿಗೆ ಧನ್ಯವಾದ ಹೇಳಕ್ಕೆ ಇಚ್ಛಪಡ್ತಾ ಇದ್ದೀನಿ. ಅದರಂತೆ ಈ ಒಂದು ಸಂವಿಧಾನ, ಭಾರತದ ಸಂವಿಧಾನ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಇದು ಹೇಗೆ ಬಂತು, ಯಾವ ಥರ ಬಂತು, ಯಾರಿದಕ್ಕಾಗಿ ಹಗಲು ದುಡಿದಾರಂತ ನಮ್ಮ ಡಾಕ್ಟರ್ ಅವರು ಬಹಳ ವಿಸ್ತಾರವಾಗಿ ಈಗಾಗಲೇ ತಮ್ಮನ್ನು ಹಂಚಿಕೊಂಡಿದ್ದಾರೆ. ಇವತ್ತು ಸಂವಿಧಾನ ಮಹತ್ವದೇನಿದೆ ಅಂತ ತಾವೆಲ್ಲರೂ ಕೂಡ ತಿಳ್ಕೋಬೇಕಾಗ್ತದೆ. ಇವತ್ತು ಹಿಂದಕ್ಕೆ ಸಂವಿಧಾನ ಇದ್ದಿಲ್ಲ. ಯಾವಾಗ 1950-49 ಬಿಫೋರು ಯಾವ ಥರ ಇತ್ತು ಮತ್ತು ಈಗ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿದ ಮ್ಯಾಗೆ ನಾವೆಲ್ಲರೂ ಕೂಡ ಯಾವ ಥರ ಇದ್ದೇವೆ ಅಂತ. ಹಿಂದಕ್ಕೆ ಹೆಂಗಿತ್ತು ತಾವೆಲ್ಲರೂ ಕೂಡ ಪುಸ್ತಕಗಳಲ್ಲಿ ನೋಡ್ಬೋದು. ಇವತ್ತು ರಾಜ್ಯ ಇರ್ತೀನೋ, ಮುಂದೆ ರಾಜ್ಯ ಆಳ್ಬೇಕಂತಂದ್ರೆ ಅವನ ಮಕ್ಕಳು, ಅವನ ಮೊಮ್ಮಕ್ಕಳು, ಅವ್ರ ಪರಿವಾರದವರೇ ಆ ರಾಜ್ಯವನ್ನು ಆಳ್ತಾ ಇದ್ರು. ಇವತ್ತು ಅದು ಕಿಂಗ್ ಒಂದು ಇದರಲ್ಲಿ ಬರ್ತಾ ಇತ್ತು. ಈಗ ನೋಡ್ಬೋದು ತಾವು ಸೌದಿ ಅರೇಬಿಯಾ, ಬೇರೆ ಅನ್ಯ ದೇಶಗಳಲ್ಲಿ ಕೂಡ ಇನ್ನ ಕಿಂಗ್ ರೂಲೇ ಇದೆ. ಆದರೆ ನಮ್ಮಲ್ಲಿ ಏನು ಈಗ ಒಂದು ಕಾನ್ಸ್ಟಿಟ್ಯೂಷನ್, ಈ ಒಂದು ಸಂವಿಧಾನ ಬಂದಿದ ಮೇಲೆ ನಮ್ಮ ಹಕ್ಕುಗಳು ನಮ್ಮ ಕೈಯಲ್ಲಿದೆ. ಗೊತ್ತಾ?
ಒಂದು ಮಾತು ಹೇಳ್ತಾರ, ನಮ್ಮ ಸಂವಿಧಾನ ನಮ್ಮ ಹಕ್ಕು. ಇವತ್ತು ನಮಗೆ ಯಾವ ಥರ ಜೀವನ ಮಾಡಬೇಕು, ನಾವು ಯಾವ ಥರ ಕೆಲಸ ಮಾಡಬೇಕು ಇದೆ ಗೊತ್ತು. ಯಾರು ಕೂಡ ನಮಗೆ ಫೋರ್ಸ್ ಮಾಡ್ಲಿಕ್ಕಾಗಲ್ಲ. ಅದಕ್ಕೆ ಯಾಕಂತಂದ್ರೆ ಈ ಸಂವಿಧಾನದಲ್ಲಿ ಆ ಅಂಶಗಳನ್ನು ಎಲ್ಲೂ ಕೂಡ ಇದೆ ಗೊತ್ತಾ. ಇವತ್ತು ಸಂವಿಧಾನ ರಚನೆ ಮಾಡಬೇಕಂತ ಹಿಂದಿನ ಸರ್ಕಾರ 1946ರಲ್ಲಿ ಈ ಒಂದು ಸಮಿತಿ ರಚನೆ ಮಾಡಿದ್ರು ಅವಾಗ. ಯಾಕೆ ಈಗಾಗಲೇ ನಮ್ಮ ಸರ್ ಹೇಳಿದಾರೆ ಇದರ ಬಗ್ಗೆ ಅಲ್ಲ, ಆದರೂ ಕೂಡ ಮತ್ತು ಅವರೆಲ್ಲನೇ ಹೇಳ್ಯಾರಂತ ನಾವು ಸುಮ್ಮನೆ ಮಾತಾಡ್ಕೊಂಡಿರ್ಲಕ್ಕಾಗಲ್ಲ. ಈ ಒಂದು ಸಮಿತಿ ರಚನೆ ಮಾಡಿ ಅದರ ಅವಾಗಿನ ಹಂಗಾಮಿ ಅಧ್ಯಕ್ಷರಾದಂಥ ಸಚ್ಚಿದಾನಂದ ಅವರು ಆಯ್ಕೆ ಮಾಡಿದರು. ಅವರು ಕೆಲವೇ ದಿವಸ ಕಾರ್ಯನಿರ್ವಹಿಸಿದರು. ನಂತರ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರನ್ನು ನೇಮಕ ಮಾಡಿದರು. ಅದರಂತೆ ಈ ಒಂದು ಸಂವಿಧಾನ ಕರಡು ಸಮಿತಿ ರಚನೆ ಮಾಡಿ ಅದರ ಅಧ್ಯಕ್ಷ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಡಿದ ಹಾಗೆ ಅದರ ಕೆಳಗಡೆ ಒಂದು 6 ಜನರ ಸದಸ್ಯರನ್ನು ನೇಮಕ ಮಾಡಿದರು ಇವತ್ತ. ಅದರಲ್ಲಿ ವಿಶೇಷವಾಗಿ ಸದಸ್ಯರುಗಳಾದಂಥ ಶ್ರೀ ಕೃಷ್ಣಸ್ವಾಮಿ ಅಯ್ಯರ್, ಎನ್ ಗೋಪಾಲ್ ಸ್ವಾಮಿ ಅಯ್ಯಂಗರ್, ಮೊಹಮ್ಮದ್ ಸಾದುಲ್ಲಾ, BL ಮಿಟ್ಟರ್, KM ಮುನ್ಷಿಯಂತ್, DP ಕೈತಮ್ ಅಂತ ಈ 6 ಜನ ಸದಸ್ಯರನ್ನು ಆ ಒಂದು ಕರಡು ಸಮಿತಿಯಲ್ಲಿ ಸದಸ್ಯರಾಗಿ ಮಾಡಿ ಇವತ್ತು ತಾವು ನೋಡ್ಬೋದು. ಇವತ್ತು ಇವರೆಲ್ಲ ಏನು ಸದಸ್ಯರುಗಳಾದರು, ಆದರೆ ಕಾರಣಾಂತರಗಳಿಂದ ಒಬ್ಬರು ಅನಾರೋಗ್ಯದಿಂದ ಬಳಲುತ್ತಿದ್ದರು, ಇನ್ನೊಬ್ಬರು ಅಮೆರಿಕಕ್ಕೆ ಪ್ರವಾಸಕ್ಕೆ ಹೋಗಿದ್ರು ಮತ್ತು ಬೇರೆ ಬೇರೆ ಕಾರಣಗಳಿಂದ ಆ ಸದಸ್ಯರುಗಳು ಈ ಒಂದು ಸಮಿತಿಯಲ್ಲಿ ಕೆಲಸ ಮಾಡಲಿಕ್ಕಾಗಿಲ್ಲ. ಆದರೆ ಇವತ್ತೇನು ಆ ಒಂದು ಕರಡು ಸಮಿತಿ ಅಧ್ಯಕ್ಷರಾಗಿ, ಯಾಕಂತಂದ್ರೆ ಒಂದು ಯಾವುದೇ ಕೆಲಸ ನಿಭಾಯಿಸ್ಬೇಕಾಯ್ತಂದ್ರೆ ಬಹಳ ಶ್ರದ್ಧೆ ಒಂದು ಇದರಿಂದ ಮಾಡ್ಬೇಕಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಗಲು ದುಡಿದು ಇವತ್ತು ತಾವು ನೋಡ್ಬೋದು, ಅವ್ರ ಮನೆಗೆ ಏನೋ ಸಮಸ್ಯೆಗಳಾದರೂ ಕೂಡ ಈ ಸಂವಿಧಾನಕ್ಕೋಸ್ಕರ ಇವತ್ತ ತಮ್ಮ ಒಂದು ಇದನ್ನೇ ಜೀವನವನ್ನು ಮುಡುಪಿಟ್ಟು ನಮಗೆ ಈ ಒಂದು ಸಂವಿಧಾನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ನಾವು. ಗೊತ್ತಾ, ಈ ಒಂದು ಸಂವಿಧಾನ ರಚನೆ ಮಾಡ್ಲಿಕ್ಕ 3 ವರ್ಷ ಕಾಲಾವಕಾಶ ಕೊಟ್ಟಿದ್ದು ಹಿಂದಿನ ಸರ್ಕಾರ. ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ನೇತೃತ್ವದಲ್ಲಿ ಈ ಒಂದು ಸಂವಿಧಾನ 2 ವರ್ಷ 11 ತಿಂಗಳು 18 ದಿವಸದಲ್ಲೇ ಇವತ್ತ ಪೂರ್ಣಗೊಳಿಸಿ ಇವತ್ತು ಸರ್ಕಾರಕ್ಕೆ ಅರ್ಪಣೆ ಮಾಡಿದಂಥ ಕೀರ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರುತ್ತೆ. ಇವತ್ತು ನಾವು ನೋಡ್ಬೋದು, ನಾವು ಯಾವುದೇ ಒಂದು ಟಾಸ್ಕ್ ಕೊಟ್ಟೇವೆ, ಯಾರೇ ಅಧಿಕಾರಿಗಳಿರಲಿ ನಮಗಿರಲಿ, ಇವತ್ತು ನೋಡೋಣ ನಾಳೆ ನೋಡೋಣ, ಟೈಮ್ ಎಕ್ಸ್ಟೆನ್ಷನ್ ಮಾಡ್ಕೊಡ್ತಾನೆ ಹೋಗ್ತೇವೆ. ಆದರೆ ಆ ಥರ ಇಲ್ಲ. ಇವತ್ತು ನಮ್ಮ ದೇಶ ಸಂವಿಧಾನ ಮೇಲೆ ನಿರ್ಭರ ಆಗಬೇಕು, ಈ ಸಂವಿಧಾನ ಬೇಗನೆ ಕೊಡ್ಬೇಕಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಗಲು ದುಡಿದು ಇದಕ್ಕೆ ನಮ್ಮನ್ನು ಈ ಒಂದು ಸಂವಿಧಾನ ಕೊಟ್ಟಿದ್ದಾರೆ. ಆ ಒಂದು ಸಂವಿಧಾನದಲ್ಲಿ ಇವತ್ತು ಅನೇಕ ವಿಚಾರಗಳಿದೆ ಗೊತ್ತಾ. ಅದರಲ್ಲಿ ಪಾರ್ಟ್ಸು, ಆರ್ಟಿಕಲ್ಸು, ಶೆಡ್ಯೂಲ್ಸ್ ಅಂತ ಬರ್ತಾವ. ಪಾರ್ಟ್ಸ್ ಅಂತಂದ್ರೆ ಭಾಗಗಳು, ಆರ್ಟಿಕಲ್ ಅಂದರೆ ವಿಧಾನಗಳು ಮತ್ತು ಶೆಡ್ಯೂಲ್ ಅಂದರೆ ಅನುಸೂಚಿಗಳು ವಿಶೇಷವಾಗಿ ಇದೆ ಗೊತ್ತಾ. ಅದರಲ್ಲಿ ಇವತ್ತು ಸಂವಿಧಾನ ರಚನೆ ಮಾಡ್ಬೇಕಂತಂದ್ರೆ ನಾವು ಇವತ್ತು ಎಷ್ಟು ವರ್ಡ್ಸ್ ತಗೋತೇವೋ, ಎಷ್ಟು ಸೆಂಟೆನ್ಸ್ ತಗೋತೇವೋ, ಮಕ್ಕಳೇ ಸುಮ್ಮನೆ ಕೊಂಡ್ರೆ 2 ನಿಮಿಷ ಇವತ್ತ ಈ ಒಂದು ಸಂವಿಧಾನ ನಾವು ರಚನೆ ಮಾಡಬೇಕಾಗಿತ್ತಂತಂದ್ರೆ ಇವತ್ತು ಸುಮಾರು 1,17,369 ಶಬ್ದಗಳಿಂದ ಹೊಂದಿದ ಈ ಒಂದು ಸಂವಿಧಾನ ಇದೆ ಗೊತ್ತು. ಅವೆಲ್ಲ ಶಬ್ದಗಳು ಎದಕ್ಕಿದೆ ಅಂತಂದ್ರೆ ಸರ್ಕಾರ ಮತ್ತು ಜನಸಾಮಾನ್ಯರಿಗೆ ಯಾವ ಥರ ಇರಬೇಕಂತ ಈ ಒಂದು ಶಬ್ದಗಳಿಂದ ಕೂಡಿ ಇವತ್ತು ಸಂವಿಧಾನ ರಚನೆ ಆಗಿದೆ ಗೊತ್ತಾ. ಸಂವಿಧಾನ ಅಂತಂದ್ರೆ ಏನು ಇವತ್ತ ತಾವು ನೋಡ್ಬೋದು. ಸಂವಿಧಾನ ಅಂತಂದ್ರೆ ಪ್ರಜೆಗಳಿಗೋಸ್ಕರ, ಬೈ ದ ಪೀಪಲ್, ಫಾರ್ ದ ಪೀಪಲ್, ಆಫ್ ದ ಪೀಪಲ್, ಇವು 3 ಅಂಶಗಳನ್ನು ಒಳಗೊಟ್ಟಿ ಇವತ್ತು ಈ ಒಂದು ಸಂವಿಧಾನ ರಚನೆ ಆಗಿದೆ ಗೊತ್ತಾ. ಇವತ್ತು ನಾವು ನೋಡ್ಬೋದು, ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು
ಅವರ ಒಂದು ಜೀವನ ಚರಿತ್ರೆಯಲ್ಲಿ ನಾವು ಕೂಡ ಬಹಳಷ್ಟು ಸರ್ತಿ ನೋಡ್ತೀವಿ. ಆದರೆ ಒಂದು ನಾವು ಶಾಸಕರಾಗಿ ಹೋಗಿದ ಮೇಲೆ ಅವಾಗ ನೋಡ್ಕೊತಾ ಇರ್ತೀವಿ. ಯಾವಾಗ ಅಂತಂದ್ರೆ ಸಂವಿಧಾನ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದಾಗ, ಮತ್ತೆ ನಮ್ಮ ಕಲ್ಯಾಣ ಕರ್ನಾಟಕದ ಭಾಗ, ಉತ್ತರ ಕರ್ನಾಟಕ ಭಾಗದಾಗ ಮಾತಾಡಲಿಕ್ಕೆ ಕೊಟ್ಟಿದಾಗ ಆ ಒಂದು ಸಂವಿಧಾನ ಒಬ್ಬರು ಕಾಂಗ್ರೆಸ್ಸಿನ ಹಿರಿಯ ಸದಸ್ಯರು ಯಾರು ಅಂತಂದ್ರೆ ರಮೇಶ್ ಕುಮಾರ್ ಅವರು ಬಹಳ ಒಳ್ಳೆ ರೀತಿಯಿಂದ ಮಾತಾಡಿದ್ದಾರೆ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮತ್ತು ಸಂವಿಧಾನ ಬಗ್ಗೆ ಇವತ್ತೇನು ಹೇಳಿದ್ರು ಅಂತಂದ್ರೆ, ಇವತ್ತೇನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗಾಗಿ ಇಷ್ಟು ದೊಡ್ಡ ಒಂದು ಸಂವಿಧಾನ ಕೊಟ್ಟಿದ್ದಾರೆ. ಆದರೆ ಅವರ ತೀರು ಒದಗಿದಾಗ, ಅವರಿಗೆ ಮುಂಬೈಲಿಂದ ದಿಲ್ಲಿದಾಗ ತೀರು ಹೋಗಿದಾಗ, ಇವತ್ತು ಮುಂಬೈಲಿಂದ ದಿಲ್ಲಿಲಿಂದ ಮುಂಬೈಗೆ ಅವ್ರ ಬಾಡಿ ತರಬೇಕಂದ್ರೆ 5,000 ರೂಪಾಯಿ ಇದ್ದಿಲ್ಲ. ಇವತ್ತು 5,000 ರೂಪಾಯಿ ಇದ್ದಿಲ್ಲ. ಆ ಒಂದು ಪ್ರಸಂಗವೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದಿತ್ತು. ಇವತ್ತು ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ಅವರು ಅನೇಕ ಮಂತ್ರಿಗಳ ಹುದ್ದೆಗಳನ್ನು ಎಲ್ಲ ಅಲಂಕರಿಸಿದ್ರು. ಇವತ್ತು ದೊಡ್ಡ ಇವತ್ತು ಹಿಂದಕ್ಕೇನು ನಮ್ಮ ಹೈದರಾಬಾದ್ ನಿಜಾಮವ್ರು ಇದ್ದರು. ನಿಜಾಮವ್ರು ಏನು ಹೇಳಿದ್ರು, ನೀವು ಇಸ್ಲಾಂ ಧರ್ಮಕ್ಕೆ ಕನ್ವರ್ಟ್ ಆದ್ರ ಅಂತಂದ್ರೆ ನಿಮ್ಗೊಂದು ರಾಜ್ಯನೇ ಕೊಡ್ತಾ ಅಂತಂದ್ರು. ಆದ್ರೆ ಅವ್ರು ಯಾವುದು ಕೂಡ ಆಸೆ ಆಕಾಂಕ್ಷೆಗಳಿಗೆ ಒಳಗಾಗದೆ ಇವತ್ತು ಭಾರತದ ಉಳಿವಿಗಾಗಿ ಇವತ್ತು ಹಗಲಿರುಳು ದುಡಿದಿದ್ದಾರಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಇವತ್ತು ಅಂತ ಮಹಾತ್ಮರನ್ನು ನಾವು ನೆನಪಿಸ್ಕೊಳ್ಬೇಕಾಗ್ತದ. ಇನ್ನೊಂದು ಬೇಜಾರು ಸಂಗತಿ ಆಗ್ತಾ ಅನಿಸ್ತದ. ಇವತ್ತು ನಾವು ನೋಡ್ಬೋದು, ನಾವು ಎಲ್ಲಿ ಮಾಲಾರ್ಪಣೆ ಇದ್ದಾಗ ಒಂದು ಪ್ರೊಸೆನ್ಸ್ ಹೋದಾಗ ನಮ್ಮ ಸಂಘಟನೆ ಇವತ್ತು MLC ಅವರು ಇರ್ಬೋದು, ಬೇರೆ ಇದ್ದಾಗ 100-200 ಜನರು ಬರ್ತಾರ. ಆದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಬರ್ಬೇಕಂದ್ರೆ ಎಲ್ಲರಿಗೂ ಯಾಕೋ ಬೇಜಾರು ಅನಿಸ್ತದೆ. ಇವತ್ತು ಯಾಕೆ ಇಂಥ ಒಂದು ಕಾರ್ಯಕ್ರಮ ಬೇರೆ ಕಡೆ ಎಲ್ಲ ಕಡೆ ಸಿಗ್ತಾವ, ಆದ್ರೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಕಡ್ಡಾಯವಾಗಿ ಪಾಲ್ಗೊಳ್ಬೇಕಾಗ್ತದ. ಮೇಡಮ್ ಅವರು ಇನ್ನೊಂದು ಹೇಳ್ತೀನಿ, ನಿಮಗೆ ಪದೇ ಅದೇ ಹೇಳ್ತೀನಿ, ನಮ್ಮ ಅಧಿಕಾರಿಗಳು ಯಾಕಡೆ ಹೋಗ್ತಾರೋ ನೋಡ್ರಿ. ಈ ಕಡೆ ಎಷ್ಟು ಮಂದಿ ಯಾರು ನೋಡಿ, ಒಂದು 5-6 ಮಂದಿ ಇರ್ಬೋದು. ನಮ್ಮ ಡಿಪಾರ್ಟ್ಮೆಂಟ್ಗಳು ಎಷ್ಟೋ 33-34 ಇದೆ. ಆದರೂ ಕೂಡ ಇರಲ್ಲ. ನಿಮ್ಗೆ ಪದೇ ಹೇಳಿದ್ರೆ ನಿಮಗೂ ಕೂಡ ಹಿಂಗೆ ಆಗ್ತದ. ಯಾರ್ಯಾರು ಬರಲ್ಲ ಅಂತಾರೆ ನೋಟಿಸ್ ಕೊಡ್ರಿ. ಯಾಕೆ ಮುಲಾಜ್ ಇಡ್ಲಕ್ಕೆ ಹೋಗ್ಬಾರ್ದು. ಅದು ಕೂಡ ನಾವು ಹೇಳೋದಕ್ಕೆ ಸರ್ಕಾರಕ್ಕೆ ಇದು ಮಾಡಬೇಕು. ಯಾಕೆ ಯಾವುದಕ್ಕೂ ನಾವು ಗೌರವ ಕೊಡಬೇಕಾಗ್ತದ. ಅವ್ರು ಬಿಟ್ಟು ಹಿಂಗೆ ಮಾಡ್ತಾರೆ ಅಂತಂದ್ರೆ ನಾಳೆ ಯಾವುದಕ್ಕೂ ಕೂಡ ಇರಲ್ಲ. ಇವತ್ತಿಗೆ ಮಕ್ಕಳಿಗೆ ತಗೊಂಡೇ ನಾವು ಕಾರ್ಯಕ್ರಮಗಳು ಮಾಡಬೇಕಾಗ್ತದ. ಅದಕ್ಕಾಗಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಒಂದು ಸಂವಿಧಾನ ನಮಗೆಲ್ಲ ಕೊಟ್ಟು ಇವತ್ತ ನಾವು ಶಾಸಕರಾಗ್ಬೋದು, MLC ಅವರಾಗ್ಬೋದು, ಎಲ್ಲ ಅಧಿಕಾರಿಗಳು ಈ ಒಂದು ಸಂವಿಧಾನದಲ್ಲಿ ಇವತ್ತು ನಾವು ವಿಶ್ವಾಸ ಇಟ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀವಿ. ಅದರಂತೆ ಇನ್ನೊಂದು ಮಾತು ಹೇಳಕ್ಕೆ ಇಚ್ಛೆ ಪಡ್ತೀನಿ ತಮಗೆ. ಈ ದೇಶದ ಪ್ರಧಾನಮಂತ್ರಿಯವರು ಆಗಿನ ಮ್ಯಾಕೆ, ಯಾಕಂತಂದ್ರೆ 26/11/1950 ಈ ಒಂದು ಸಂವಿಧಾನ ಜಾರಿಗೆ ಬಂದಿತ್ತು. ಇವತ್ತ 2015 ಈ ಸಂವಿಧಾನ ದಿನಾಚರಣೆ ಅಂತ ಇವತ್ತು ಸರ್ಕಾರ ಘೋಷಣೆ ಮಾಡಿದೆ. ಇವತ್ತು ನಾವು ನೋಡ್ಬೋದು, ಇವತ್ತು ಯಾವಾಗ ಪ್ರಧಾನಮಂತ್ರಿಗಳು ಪದಗ್ರಹಣ ಮಾಡಿದರು, ಅವರಿಗೆ ನ್ಯೂಸರ್ ಹಿಂಗೆ ಕೇಳ್ತಾ ಇದ್ದರು, ತಾವು ಒಂದು ಸಣ್ಣ ಕುಟುಂಬದಿಂದ ಬಂದಿರಿ, ತಾವು ಹ್ಯಾಂಗ ಪ್ರಧಾನಮಂತ್ರಿ ಆದ್ರಂತಂದ್ರೆ ಇವತ್ತು ಪ್ರಧಾನಮಂತ್ರಿ ಒಂದೇ ಉತ್ತರ ಏನು ಕೊಟ್ಟಿದ್ರು ಅಂದ್ರು, यो आज चाय बनाने वाला भी इस देश का प्रधानमंत्री हुआ तो उसका श्रेय किसको जाता ಅಂತಂದ್ರೆ ಅದು ಸಂವಿಧಾನಕ್ಕೆ ಮಾತ್ರ ಹೋಗ್ತದಂತ ಇವತ್ತಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದ್ರು. ಯಾಕೆ ಸುಮ್ಮನೆ ಇಲ್ಲ, ಇವತ್ತು ಪ್ರಧಾನಮಂತ್ರಿ ಅವರು ಚಾಯ್ ಮಾಡ್ತಿರೋ ಅವ್ರ ತಾಯಿ ತಂದಿದ್ದು. ಇವತ್ತು ದೇಶದ ಪ್ರಧಾನಮಂತ್ರಿ ಆಗ್ಬೇಕಂದ್ರೆ ಸುಮ್ಮನಿಲ್ಲ. ಇವತ್ತು ಈ ಸಂವಿಧಾನ ನಿಂತಿಲ್ಲ ಅಂತಂದ್ರೆ ಇನ್ನ ರಾಜ ಮಹಾರಾಜ ಅವ್ರ ಮಕ್ಕಳೇ ರಾಜನೀತಿ ಮಾಡ್ತಿರ್. ಇವತ್ತು ಇದು ಸಂವಿಧಾನದಂತೆ ಇವತ್ತು ನಮ್ಮಂತ ಯುವಕರು ಇವತ್ತು ಶಾಸಕರಾಗಿದ್ದೆವು. ನಮ್ಮಂತ ಯುವಕರು ಮುಂದೆ IAS IPS ಎಲ್ಲನೂ ಕೂಡ ಆಗ್ತಾರ. ಅದಕ್ಕಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬಂದಿದ್ದಕ್ಕಾಗಿ ತಮಗೆಲ್ಲರಿಗೂ ಕೂಡ ಧನ್ಯವಾದ ಹೇಳಿ ನನ್ನ 2 ಮಾತು ಧನ್ಯವಾದಗಳು.